ಹಾಗೊಂದು ಸ್ನೇಹಿತರ ಎಲ್ಲ ಸಹಕಾರದೊಂದಿಗೆ ಒಂದು ಸರಳ ಸಮಾರಂಭದಲ್ಲಿ ನಮ್ಮ ಮಾವಂಕೆರೆ ದೇವಲಾಪುರ ಹೋಬಳಿ ಸುರೇಶು, ಅರಕೆರೆ ದೇವಲಾಪುರ ಹೋಬಳಿಯ ನಂದಿ ರಮೇಶು, ನಮ್ಮ ಶಿವಣ್ಣ ಬರಬೇಕಾಗಿ ಬಂದಿಲ್ಲ. ಮೊದಲನೇದಾಗಿ ಶಿವಣ್ಣ ಮತ್ತು ನಮ್ಮ ರಮೇಶ್ಗೆ ಮೊನ್ನೆ ತಾನೇ ಇಬ್ಬರು ಹುಟ್ಟುಹಬ್ಬ ಮಾಡ್ಕೊಂಡಾರೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಿ, ನಮ್ಮ ದೇವಲಾಪುರ ಹೋಬಳಿ ಅಂದರೆ ಬಹುಶಃ ನಾಗಮಂಗಲ ತಾಲೂಕಿನಲ್ಲಿ ಬೆಂಗಳೂರಿನಲ್ಲಿ ಪ್ರತಿ ಮನೆಯಲ್ಲೂ ಇರ್ತಕ್ಕಂಥವ್ರು, ಬೆಂಗಳೂರಿನಲ್ಲಿ ವಾಸ ಇರ್ತಕ್ಕಂಥವ್ರು ಜಾಸ್ತಿ. ಅಪ್ಪಾಜಿಗೌಡರು ಹೇಳಿದಾಗೆ ಎಲ್ಲ ಕುಟುಂಬದ ಇದು ಇಲ್ಲಿ ವಾಸವಾಗಿರ್ತಕ್ಕಂಥವ್ರು. ಬೆಂಗಳೂರು ಪ್ರಭಾವ ಜಾಸ್ತಿ ಇದೆ. ಅದಾದಮೇಲೆ ಸ್ವಲ್ಪ ಎರಡನೇ ಸ್ಥಾನ ಒಣಕೆರೂರು. ಇನ್ನು ಬೆಂಗಳೂರಲ್ಲೇ ಬೆಳ್ಳೂರು ಕಸ್ಬಾದಲ್ಲಿ ಅಷ್ಟೊಂದು ಬೆಂಗಳೂರಿನ ಪ್ರಭಾವ ಕಡಿಮೆ ಇರೋದ್ರಲ್ಲಿ. ಸೊ ದೇವಲಾಪುರ ಅಂತೂ ಪೂರ್ಣ ಪ್ರಮಾಣದಲ್ಲಿ ಬೆಂಗಳೂರಿನ ಪ್ರಭಾವ ಮೊದಲಿಂದನೂ ಭಾಳ ಜಾಸ್ತಿ ಇದೆ. ಹಾಗಾಗಿ ಈ ಬೆಂಗಳೂರಿನ ಎಲ್ಲ ಸ್ನೇಹಿತರುಗಳು ಇಲ್ಲಿ ಬಂದಿರೋರು ಬರದೇ ಇರೋರು ಭಾಳಷ್ಟು ಜನ ನಮ್ಮ ಜೊತೆಯಲ್ಲಿ ಸಕ್ರಿಯವಾಗಿ ಎಲ್ಲ ಒಳ್ಳೆಯದು ಕೆಟ್ಟದ್ದು ಕೆಟ್ಟ ಸುಖದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವ್ರ ಬಗ್ಗೆ ನನಗೂ ಅತ್ಯಂತ ಅಭಿಮಾನ ಇದೆ. ಮತ್ತು ಒಬ್ಬ ಲೀಡ್ರು ಒಂದು ಪಕ್ಷ ಬೆಳಿಬೇಕು ಅಂದರೆ ಸಾರ್ವಜನಿಕವಾಗಿ ಲಕ್ಷಾಂತರ ಜನ ಕಾರ್ಯಕರ್ತರು ಮುಖಂಡರುಗಳು ತ್ಯಾಗ ಮಾಡಿದಾಗ ಮಾತ್ರ ಬೆಳೆಯೋಕ್ಕೆ ಸಾಧ್ಯ. ಅವರಿಂದ ನಮಗೇನಾಯಿತು ಅಂದರೆ ಯಾರೂ ಲೀಡ್ರ್ ಆಗಕ್ಕಾಗಲ್ಲ. ಒಬ್ಬ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಯಾರು ಎಲ್ಲರಿಗೂ ಏನೂ ಮಾಡೋಕ್ಕೂ ಆಗಲ್ಲ. ಭಾಳ ಒಂದು ಸಾರ್ವತ್ರಿಕವಾಗಿ ಏನಾದರೂ ಒಂದಷ್ಟು ಗುರುತು ಅನ್ನೋದು ಮಾಡ್ಬೋದೇ ವಿನ ವೈಯಕ್ತಿಕವಾಗಿ ಪ್ರತಿಯೊಬ್ಬರ ಒಂದು ಬದುಕಿನಲ್ಲಿ ನಾವೆಲ್ಲವನ್ನೂ ಮಾಡಲಿಕ್ಕಾಗಲ್ಲ. ಅದೃಷ್ಟ ಇದ್ದೇನೋ ಒಂದಷ್ಟು ಜನಕ್ಕೆ ಅನುಕೂಲ ಆಗ್ಬೋದು, ಅವಕಾಶ ಇದ್ದಾಗ ಮಾಡ್ಬೋದು. ಬಟ್ ಅನೇಕ ಇದರಲ್ಲಿ ಆದರೆ ನಿಮ್ಮೆಲ್ಲರ ಒಂದು ಪ್ರಯತ್ನದಿಂದ ಇವತ್ತು ನಾವು ಶಾಸಕರಾಗಿ ಮಂತ್ರಿ ಆಗೋ ಅವಕಾಶ ಇದೆ. ಹಾಗಾಗಿ ಭಾಳ ಒಳ್ಳೆಯ ಕೆಲಸವನ್ನು ನೀವೆಲ್ಲ ಮೊದಲಿಂದ ಮಾಡಿದ್ದೀರ. ನನ್ನ ವಿಚಾರದಲ್ಲಂತೂ ಭಾಳಷ್ಟು ಕೈ ಜೋಡಿಸಿದ್ದಾರೆ. ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅಭಾರಿಯಾಗಿರ್ತೀನಿ. ಏನಿಲ್ಲಪ್ಪ, ನಮ್ಮ ಸುರೇಶು ಪ್ರತಿ ವರ್ಷ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾರೆ. ಅವ್ರ ಸ್ನೇಹಿತರಾದಂಥ ನಮ್ಮ ರಮೇಶು ಮತ್ತು ಉದಯ್ ಸಹ ಅದೇ ರೀತಿ ಅವರು ಪ್ರತಿ ವರ್ಷ ಅಭ್ಯಾಸ ಇದೆ. ಮತ್ತು ಹೊಸ ವರ್ಷ ಸಂಕ್ರಾಂತಿ ಎಲ್ಲರೂ ಒಂದು ಕಡೆ ಸೇರ್ಕೊಂಡು ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡೋದ್ರ ಮೂಲಕ ಒಂದು ಸಣ್ಣ ಗೆಟ್ ಟುಗೆದರ್ ಥರ ನಡ್ಕೋತಾರೆ. ಮತ್ತು ರಮೇಶ್ ಹುಟ್ಟಿದಬ್ಬ ಇತ್ತು ಇವತ್ತು, ಅದಕ್ಕೆ ಒಂದು ಬಂದು ಎಲ್ಲ ಶುಭಾಶಯ ಹೇಳಿದ್ದೀನಿ. ಹೊಸ ವರ್ಷ ಶುಭಾಶಯಗಳು. ತುಂಬ ಖುಷಿ ಆಯಿತು. ಸಾಹೇಬರು ಬಂದಿದ್ದರು, ಸ್ನೇಹಿತರೆಲ್ಲ ಇದ್ದರು, ತುಂಬ ಖುಷಿಯಾಗಿದೆ. ಏನಿಲ್ಲ, ವರ್ಷ 2ನೇ ತಾರೀಕು ಮಾಡ್ತಾಯಿದ್ವಿ. ಈ ಸಲ ಸಾಹೇಬರು ಬ್ಯುಸಿ ಇದ್ದಿದ್ದ ಕಾರಣದಿಂದ ನನಗೆ 6ನೇ ತಾರೀಕು ಅಂದರೆ ಇವತ್ತು ಡೇಟ್ ಕೊಟ್ಟರು. ಸೊ ಖುಷಿ ಆಯಿತು, ಬಂದು ಹೋಗಿದ್ದಾರೆ. ಖುಷಿ ಆಯಿತು. ಇಷ್ಟೊಂದು ಜನ ನಿಮ್ಮ ಆತ್ಮೀಯರು ಪ್ರೀತಿ ಪಾತ್ರರು ಎಲ್ಲರೂ ಕೂಡ ತಮ್ಮ ಶುಭಾಶಯ ಕೋರಿದ್ದಾರೆ. ಏನು ಹೇಳ್ತೀರಾ ಅವ್ರ ಬಗ್ಗೆ? ಸ್ನೇಹ ಬಳಗ ನಮಗೆ ಅದರಲ್ಲಿ ಚೆನ್ನಾಗಿದೆ, ಅದರದ್ದೇನು ಎರಡನೇ ಮಾತಿಲ್ಲ. ಸ್ನೇಹಿತರ ವಿಚಾರ ಏನು ನಾವು ಮಾತಾಡೋಂಗಿಲ್ಲ. ಯಾವಾಗ ಎಲ್ಲಿದ್ರೂ ಜೊತೆಯಲ್ಲಿರ್ತಾರೆ. ಒಳ್ಳೆ ವಿಚಾರ ಅಂತ ಬಂದರೆ ಯಾವತ್ತೂ ನಮ್ಮ ಜೊತೆಲಿದ್ದಾರೆ. ಅದರಂಗೆ ಸೆಲೆಬ್ರೇಷನ್ ಅಂತ ಇದ್ದೀವಿ. ನಿವಾಸಿಗಳಲ್ಲಿ ಮಂಡ್ಯ ಮತ್ತು ನಾಗಮಂಗಲ ಭಾಗದ ಜಾಸ್ತಿ ಆತ್ಮೀಯರು ತಮ್ಮ ಒಡನಾಡಿಗಳ ಈ ಭಾಗದಲ್ಲಿದ್ದಾರೆ. ಹೌದು. ಇಲ್ಲ, ಈಗ ನನ್ನ ತಾಲೂಕು, ನಮ್ಮ ಹೋಬಳಿ ಈ ಭಾಗದಲ್ಲಿ ನಮ್ಮ ಉದಯ ಕಿರಣ್ ಆಗ್ಬೋದು, ಸುರೇಶ್ ಅಣ್ಣ ಆಗ್ಬೋದು, ನಮ್ಮ ದಂಡಿನಳ್ಳಿ ಶಿವಣ್ಣರಾಗ್ಬೋದು, ಹುಚ್ಚೇಗೌಡರಾಗ್ಬೋದು, ನಮ್ಮ ಶಶಿ ಅವರಾಗ್ಬೋದು, ಎಲ್ಲರೂ ಯಾವತ್ತಿದ್ರೂ ನಮ್ಮ ಜೊತೆ ಇರ್ತಾರೆ. ಅದರಲ್ಲೇನು ಎರಡನೇ ಮಾತಿಲ್ಲ. ಒಳ್ಳೇದಂತ ಬಂದಾಗ ಆಲ್ಮೋಸ್ಟ್ ಸಪೋರ್ಟ್ ಸಿಗುತ್ತೆ. ಅದರಲ್ಲೇನು ತೊಂದರೆ ಇಲ್ಲ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಿನ ಎಲ್ಲ ನಾಗಮಂಗಲ ಭಾಗದ ಅನಿವಾಸಿಗಳು ಏನಿಲ್ಲ ವಾಸ ಇದ್ದಾರೆ, ಎಲ್ಲರೂ ಕೂಡ ಚಲುವರಾಯ ಸ್ವಾಮಿಯವರ ಚುನಾವಣಾ ಸಂದರ್ಭದಲ್ಲಿ ಅವರ ಗೆಲುವಿಗೆ ಮನಪೂರ್ವಕವಾಗಿ ಹೋರಾಟ ಮಾಡಿ ಅವ್ರನ್ನ ಗೆಲುವು ತಂದುಕೊಟ್ಟಿದ್ದಾರೆ. ಹೌದು. ಇಲ್ಲ, ಅದು ಸಾಹೇಬರು ಈ ಸಲ ನಮಗೆ ಏನಂದರೆ ಒಂದು ಚಾಲೆಂಜ್ ಆಗಿತ್ತು. ಚಲುವರಾಯ ಸ್ವಾಮಿಯವ್ರನ್ನ ಗೆಲ್ಲಿಸಲೇಬೇಕು, ವಿಧಾನಸಭೆ ಕಳಿಸ್ಲೇಬೇಕು ಅನ್ನೋ ಒಂದು ಚಾಲೆಂಜ್ ಇದ್ದದ್ರಿಂದ ನಾವು ಕೆಲಸ ಏನು ಬೆಂಗಳೂರಲ್ಲಿ ನಮ್ಮ ಸ್ವಂತ ಬಿಸ್ನೆಸ್ ಏನಿದೆ ಅದನ್ನು ಬದಿಗಿಟ್ಟು ನಾವು ಹೋರಾಟ ಕೊಟ್ವಿ. ಅದರಂತೆ ದೇವರ ಆಶೀರ್ವಾದ, ಜನಗಳ ಆಶೀರ್ವಾದ, ಸಾಹೇಬರು ಗೆದ್ದರು.
ಖುಷಿ ಆಯಿತು. ಇವತ್ತು ಲಕ್ಷಾಂತರ ಜನಗಳ ಸಮಸ್ಯೆನ ಕೇಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ, ಇನ್ನು ಮುಂದಕ್ಕೆ ಅವ್ರಿಗೆ ಒಳ್ಳೆಯದಾಗಲಿ. ವಿಶೇಷವಾಗಿ ನಾವು ಪ್ರತಿ ವರ್ಷವೂ ಇದೇ ಥರ ಹೊಸ ವರ್ಷಕ್ಕೆ ಕ್ಯಾಲೆಂಡ್ರ್ಗಳನ್ನ ನಮ್ಮ ಸಾಹೇಬ್ರ ಹೆಸರಲ್ಲಿ ಮತ್ತು ನಮ್ಮ ರಕ್ಷಣಾ ವೇದಿಕೆ ಹಿಂಗರಾಜ್ ಗೌಡ್ರ ಹೆಸರಲ್ಲಿ ಮತ್ತು ನಾವು ನಮ್ಮ ಊರು ಪಕ್ಕದೂರು ಮದಂಟಮ್ಮ ದೇವಸ್ಥಾನ ಕ್ಯಾಲೆಂಡರ್ ಪ್ರತಿ ವರ್ಷವೂ ನಿರಂತರವಾಗಿ ಮಾಡ್ಕೊಂಬರ್ತಾಯಿದ್ದೀನಿ. ಆದ್ದರಿಂದ ಇವತ್ತು ನಮ್ಮ ಸಾಹೇಬ್ರಿಗೆ ಈ ಥರ ಇನ್ವೈಟ್ ಮಾಡಿದ್ವಿ. ಕ್ಯಾಲೆಂಡ್ರ್ ಬಿಡುಗಡೆಗೆ ನಮಗೆ ನಮ್ಮದು ಉದಯ ಕಿರಣ್ ಮತ್ತು ರಮೇಶ್ ಅವ್ರದ್ದು ಎಲ್ಲ ಸ್ನೇಹಿತರು ಸೇರಿ ನಾವು ಒಟ್ಟಾಗಿ ಪ್ರತಿ ವರ್ಷವೂ ಕ್ಯಾಲೆಂಡ್ರ್ ಬಿಡುಗಡೆ ಮಾಡ್ಕೊಬರ್ತಾಯಿದ್ದೀವಿ. 4-5 ಕ್ಯಾಲೆಂಡರ್ಗಳನ್ನ ಅಟ್ ಎ ಟೈಮ್ ಬಿಡುಗಡೆ ಮಾಡಿದ್ದೀವಿ. ಖಂಡಿತ ನಾವು ಒಂದೇ ತಾಲೂಕರ ಆದ್ದರಿಂದ ನಾವು ಅದೇ ಥರ ಪ್ರತಿ ವರ್ಷವೂ ಇದೇ ಥರ ರೂಢಿ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಥರ ಸಚಿವರ ಕೈಲೇ ಕ್ಯಾಲೆಂಡರ್ ಬಿಡುಗಡೆನ ಮಾಡಿಸಿದ್ದೀವಿ ಈ ಸಲ. ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ನಾಗಮಂಗಲದ ನಿವಾಸಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಚಲುವರಾಯಸ್ವಾಮಿ ರಾಜಕೀಯವಾಗಿ ಎಷ್ಟೇ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಚಲುವರಾಯಸ್ವಾಮಿ ಪರವಾಗಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಏನು ಈ ನಮ್ಮ ಸಾಹೇಬರು ಗುಣನೇ ಹಂಗೆ, ಎಷ್ಟೇ ವಿರೋಧಿಗಳಾದರೂ ಏನೇ ಆದ್ರೂ ನಮ್ಮ ಸಾಹೇಬರು ಒಳ್ಳೆತನ ಇದೆ. ನಮ್ಮ ಸಾಹೇಬರು ನೇರ ನುಡಿ ಮಾತಾಡೋದು. ಅದಕ್ಕೆ ನಮ್ಮ ಇಡೀ ತಾಲೂಕಲ್ಲಿ ಹೋಬಳಿಲಿ ಆಗಿರ್ಬೋದು ನಮ್ಮ ಸಾಹೇಬರು ಕಂಡ್ರೆ ಜನ ತುಂಬ ಪ್ರೀತಿಯಿಂದ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ಒಳ್ಳೆ ಕೆಲಸಗಾರ, ಒಳ್ಳೆ ಈ ಸರ್ಕಾರದಲ್ಲಿ ಒಬ್ಬರು ಮಂತ್ರಿ ಆಗ್ತಾರೆ ಅನ್ನೋ ಮನವ ಇಟ್ಟು ನಮ್ಮ ಸಾಹೇಬರಿಗೆ ಎಲ್ಲರಿಗೂ ಓಟ್ ಹಾಕ್ತಾರೆ. ಇವತ್ತು ಎಲ್ಲರಿಗೂ ಕರ್ನಾಟಕದ ಮಹಾಜನತೆಗೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ರಾಜ್ಯದ ಎಲ್ಲ ಜನತೆಗೂ ಹೊಸ ವರ್ಷ ಶುಭಾಶಯಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನೂತನ ಕ್ಯಾಲೆಂಡ್ರನ್ನು ವರ್ಷದ ಕೊನೆ ಎಂಡು ಮುಗಿದು 2024 ಮುಗಿದು 2025 ಕಾಲಿಡ್ತಾ ಇದ್ದೀವಿ. ನೂತನ ಕ್ಯಾಲೆಂಡ್ರನ್ನ ಬಿಡುಗಡೆಗೆ ಸನ್ಮಾನ್ಯ ಕೃಷಿ ಸಚಿವರಾದಂಥ ಮಾನ್ಯ ಚಲುವರಾಯಸ್ವಾಮಿಯವರು ಹಾಗೂ ಇನ್ನೂ 2-3 MLAಗಳು ಬಂದು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುರೇಶ್ ಅವರ ಕಚೇರಿ ಹಾಗೂ ಕರವೇ ಸ್ವಾಭಿಮಾನಿ ಸೇನೆ ಎಲ್ಲ ನನ್ನ ಕರವೇ ಸ್ವಾಭಿಮಾನಿ ಸೇನೆ ಕಾರ್ಯಕರ್ತರು, ಅಧ್ಯಕ್ಷಗಳು, ಉಪಾಧ್ಯಕ್ಷರುಗಳು ಬಂದು ಒಂದು ಕ್ಯಾಲೆಂಡರ್ ನೂತನವಾಗಿ ಬಿಡುಗಡೆ ಮಾಡಿದ್ದಾರೆ. ಕೆಲವು ಕಾರಣಗಳಿಂದ ನಾನು ಬರೋಕ್ಕೆ ತಡವಾಯಿತು. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಒಗದೊಮ್ಮೆ ಹೊಸ ವರ್ಷದ ಶುಭಾಶಯಗಳು, ಧನ್ಯವಾದಗಳು. ಅದನ್ನು ಮೊದಲೇ ಹೇಳಿದ್ದೀನಿ. ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲ ಜನಗಳು ಖುಷಿಯಿಂದ ಎಳ್ಳು ಬೆಲ್ಲವನ್ನು ತಿಂದು ಖುಷಿಯಾಗಿರಿ ಅಂತ ಹೇಳಲಿಕ್ಕೆ. ಹಾಗೆ ನಮ್ಮ ಕರವೇ ಸ್ವಾಭಿಮಾನಿ ಸೈನಿಕರು ದೊಡ್ಡ ಮಟ್ಟದಲ್ಲಿ ಸಂಘಟನೆಯನ್ನು ಕಟ್ಟಿ ದೊಡ್ಡ ಮಟ್ಟದಲ್ಲಿ ಬಡವರಿಗೆ ಸೇವೆ ಮಾಡಬೇಕು. ಈ ನಿಟ್ಟಿನಲ್ಲಿ ಕರವೇ ಸ್ವಾಭಿಮಾನಿ ಸೈನಿಕರು ಕೆಲಸ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಧನ್ಯವಾದ.